ಕಾರ್ಬನ್ ಡೈಆಕ್ಸೈಡ್ ಅಗ್ನಿನಂದಕ ಅಂತ. ಇವಾಗ ಕಂಪ್ಯೂಟರ್ಗೆ ಏನಾದ್ರು ಬೆಂಕಿ ಹಚ್ಕೊಂಡ್ರೆ ನೀರ್ ಹಾಕಿದ್ರೆ ಏನಾಗುತ್ತೆ? ಹಾಳೋಗುತ್ತೆ. ಮತ್ತೆ ಬೇರೆ ಏನಾಗುತ್ತೆ? ಕೆಟ್ಟೋಗುತ್ತೆ. ಮತ್ತೆ ಬಳಸಕ್ ಆಗತ್ತಾ? ಆಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಕಾರ್ಬನ್ ಡೈಆಕ್ಸೈಡ್ ಅಗ್ನಿನಂದಕವನ್ನ ಬಳಸಬೇಕು. ಯಾವ್ದಾದ್ರು ಮೊಬೈಲು, ಸ್ಮಾರ್ಟ್ ಬೋರ್ಡ್ಸು ಈ ತರದಕ್ಕೆಲ್ಲ ಹಾಕಿದಾಗ ಒಳಗಡೆ ಸರ್ಕ್ಯೂಟ್ಸ್ ಎಲ್ಲ ನೀರು ಹಾಕಿದ್ರೆ ಹಾನಿ ಆಗುತ್ತೆ. ಅದಕ್ಕೆ ಇದನ್ನ ಬಳಸಬೇಕು ಕಾರ್ಬನ್ ಡೈಆಕ್ಸೈಡ್. ಗ್ಯಾಸ್ ಫೈರ್ ಆದ್ರೂ ಇದನ್ನ ಬಳಸ್ಬೋದು. ಅರ್ಥ ಆಯ್ತಾ? ಇದನ್ನ ಇಟ್ಕೊಂಡು ಗಡಿಯಾರ ಹಿಂಗ್ ಹೋಗುತ್ತೆ. ಗಡಿಯಾರದ ವಿರುದ್ಧವಾದ ದಿಕ್ಕಿನಲ್ಲಿ ಓಪನ್ ಮಾಡಿದ್ರೆ ಗ್ಯಾಸು ಆಚೆಗೆ ಬರುತ್ತೆ. ಕಾಣಿಸ್ತಾ? ಕಾರ್ಬನ್ ಡೈಆಕ್ಸೈಡ್ ನಿಮ್ ಕೈನಲ್ಲೇ ಬಳಸೋ ರೀತಿ ಕೊಡ್ತೀನಿ. ಇದನ್ನ ಆಪರೇಟ್ ಮಾಡೋದು ಹೀಗೆ. ಅರ್ಥ ಆಯ್ತಾ? ಗಡಿಯಾರ ವಿರುದ್ಧವಾದ ದಿಕ್ಕು ನೋಡಿ. ಗಡಿಯಾರದ ದಿಕ್ಕಿನಲ್ಲಿ ಟೈಟ್ ಆಯ್ತು. ಗಡಿಯಾರದ ದಿಕ್ಕಿನಲ್ಲಿ ಟೈಟ್ ಆಯ್ತು. ಕರೆಕ್ಟಾ? ನೋಡಿ ತಿರ್ಗಿಸ್ತಾ ಇದೀನಿ ಮತ್ತೊಮ್ಮೆ. ಯಾವ ಕಡೆಗೆ? ಐಸ್ ಕ್ಯೂಬ್ಸ್ ಬರ್ತಾ ಇದೆಯಾ? ಐಸ್ ಕ್ಯೂಬ್ಸ್ ಬಂದ್ರೆ ಬೆಂಕಿಯನ್ನ ಹಾರಿಸ್ಲಿಕ್ಕೆ ಸಹಾಯ ಆಗುತ್ತೆ. ATM ಆ ATM ಮಿಷಿನ್ ಹತ್ರ ಈ ತರದ್ ಇಟ್ಟಿರ್ತಾರೆ, ನೋಡಿದೀರಾ? ಈ ತರದ್ ಯಾಕೆ ಇಟ್ಟಿರ್ತಾರೆ? ಹಾರ್ಸಕ್ಕೆ ಇಟ್ಟಿರ್ತಾರೆ. ನೀರ್ ಹಾಕಿದ್ರೆ ಅಲ್ಲಿ ಏನಾಗುತ್ತೆ? ಮಿಷಿನ್ ಎಲ್ಲ ಕೆಟ್ಟೋಗುತ್ತೆ. ದುಡ್ಡು ಕೆಳಗಡೆ ಟ್ರೇ ಇರುತ್ತೆ. ಆ ಟ್ರೇ ನಲ್ಲಿ ದುಡ್ಡು ಇಟ್ಟಿರ್ತಾರೆ. ದುಡ್ಡು ಮೇಲೆ ಬರೋದಲ್ವಾ? ಅಲ್ಲಿವರೆಗೂ ಇದ್ರದ್ದು ತೂಕ 1.5 ಡೆನ್ಸಿಟಿ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಆಯ್ತಾ? ಈ ಡೆನ್ಸಿಟಿ ಇದು ಜಾಸ್ತಿ ಇರೋದ್ರಿಂದ ಇದೆಯಾ? ಎಲ್ಲಿದೆ? ಇಲ್ಲಿದೆ ABC ಅಂತ. ಆಯ್ತಾ? ಇದು ಕೆಲಸ ಮಾಡೋದು ಎಷ್ಟು ನಿಮಿಷ ಅಂತಂದ್ರೆ ಇದು 120 ಸೆಕೆಂಡ್. ಎಷ್ಟು ನಿಮಿಷ? 20 ಸೆಕೆಂಡ್ ಅಂದ್ರೆ 2ರಿಂದ ಅಷ್ಟೇ ಕೆಲಸ ಮಾಡೋದು. ಇದು ಬಂದು ಕೇವಲ 10 ಸೆಕೆಂಡ್. ಎಷ್ಟು? 10 ಸೆಕೆಂಡ್. ಇಲ್ಲಿ ABC ಪೌಡರ್ ಟೈಪ್ ಇದು ಕಾಣಿಸ್ತಾ ಇದೆಯಾ? ಇದು ಪೌಡರ್ ಟೈಪ್ ಅಂದ್ರೆ ಯಾವ್ದಾದ್ರು ಲೋಹದ ಬೆಂಕಿ ಆದ್ರೆ ಇದನ್ನ ಬಳಕೆ ಮಾಡ್ತಾರೆ. ಎಲ್ಲಿ? ಲೋಹ, ಮೆಟಲ್, ಯಾವ್ದಾದ್ರು ಮೆಟಲ್ ಲೋಹಗಳು ಹಿಂಗ್ ಕೂರ್ಬೇಕು. ಖಾಲಿ ನೀವೇನಾದ್ರೂ ಮರದ ಕೆಳಗಡೆ ಹೋಗಿ ಕುತ್ಕೊಂಡ್ರೆ ಮಿಂಚು ನಿಮಗೆ ಫಸ್ಟ್ ಬಂದು ಬಡಿಯೋದು. ಅರ್ಥ ಆಯ್ತಾ? ಆಟ ಆಡ್ತಿರ್ತೀರಾ, ಆಟ ಆಡೋ ಸಂದರ್ಭದಲ್ಲಿ ಖೋಖೋ ನಾನು ಕುತ್ಕೊಳ್ತೀವಲ್ಲ, ಆ ರೀತಿ ಕುತ್ಕೊಂಡ್ರೆ ಏನಾಗುತ್ತೆ? ಮಿಂಚು ನಮ್ಗೆ ತಾಕಲ್ಲ. ಎತ್ತರ ಎಲ್ಲಿರುತ್ತೋ ಅಲ್ಲಿಗೆ ಫಸ್ಟ್ ಬೀಳೋದು. ಅರ್ಥ ಆಯ್ತಾ? ಈ ರೀತಿ ಕುಳ್ಳ ಇದ್ರೆ ಇಲ್ಲಿ ಬರುತ್ತಾ? ಎತ್ತರವಾದ ಕಟ್ಟಡಗಳಿಗೆ ತಾನೇ ಫಸ್ಟ್, ತೆಂಗಿನ ಮರಕ್ಕೆ ತಾನೇ ಫಸ್ಟ್ ಬಡಿಯೋದು. ತೆಂಗಿನ ಮರ ಎತ್ತರ ಇದೆ ತಾನೆ. ನೀವು ಈ ರೀತಿ ನಿಂತಿದ್ರೆ ಏನಾಗುತ್ತೆ? ಆಟ ಆಡೋ ಸಂದರ್ಭದಲ್ಲಿ ನಿಮ್ಗೆ ಹೊಡೆದು ಸಾವನ್ನಪ್ಪೋ ಸಾಧ್ಯತೆ ಇರುತ್ತೆ. ಜೋರ ಬಿಡಿ, ಹಂಗೆ ಎತ್ಬಾರ್ದು. ಅಲ್ಲೇ ಎತ್ಬಿಟ್ಟು ಹಂಗೆ ಹೊಡೆದು ಅಲ್ಲೇ ಇದು ಮಾಡಿ. ಇನ್ನೊಂದು ಹೊಡಿ. ನೋಡಿ ಇದಿರುತ್ತಲ್ಲ, ಹಿಂಗೆ ಇಟ್ಕೊಂಡು ಹೊಡೆದ್ರಿ ಮಾಡಬೇಕು. ಅರ್ಥ ಆಯ್ತಾ? ಏಕೆ ಆಡ್ತಾ ಕಾನೂನಾಗಿ ಇದು ಮಾಡಬೇಕು. ಅರ್ಥ ಆಯ್ತಾ? ಕೈಯಲ್ಲಿ ಈ ಥರ ಮಾಡಿದರೆ ಅರ್ಥ ಆಯ್ತಾ? ಈ ಕಡೆ ಕಾಣಿಸ್ತಿದ್ಯಾ ಗಡಿಯಾರ? ಗಡಿಯಾರ ಕಾಣಿಸ್ತಿದ್ಯಾ? ಗಡಿಯಾರದ ಮುಂದೆ ಎಲ್ಲಿದೆ? ಗಡಿಯಾರ ಮುಳ್ಳೆಲ್ಲ ಆಯ್ತಾ? ಕಾಣಿಸ್ತಾ ಇಲ್ಲ? ಬಾರೋ ನೋಡ್ಬಾರಿ. ಎಂತ ಅರ್ಥ ನೋ ಟ್ರಾಫಿಕ್ ಅಲ್ಲಿ ಸ್ಟಾರ್ಟ್ ಹೋಗೋದು ಅಂತ, ಮುಂದೆ ಹೋಗೋದು. ರೆಡ್ ಬಿತ್ತು ಅಂದ್ರೆ ಏನಂತ? ಸ್ಟಾಪ್ ಮಾಡಬೇಕು ಅಂದ್ರೆ ಖಾಲಿ ಆಗಿದೆ ಅಂತ ಅರ್ಥ. ಇಲ್ಲಿ ಇದು ಚಾರ್ಜ್ ಇದೆ ಅಂತ ಅರ್ಥ. ಖಾಲಿ ಆಗಿದೆ ಅಂತ. ಇನ್ನ ದೂರ ನಿಲ್ಲು. ಬಿಡಿ ಈಗ ಒಂದೇ ಹತ್ರ ನಿಲ್ಬಾರ್ದು. ಸಾಕು.
ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಹೋಗ್ತಾ ಇದೆ. ಇವಾಗ ಸಣ್ಣ ಪ್ರಮಾಣದಿಂದ ದೊಡ್ಡದಕ್ಕೆ ಹೋಗ್ತಾ ಇದೆ. ನಾವು ಹತ್ರ ಗಾಡಿ ಯಾವ ಕಡೆ ಇದೆ, ಗಾಡಿ ಅಲ್ಲೇ ಇಟ್ಟು ಒಂದೇ ಕಡೆ